ಈ ಒಂದು ಸ್ಥಳ ಕೋರಮಂಗಲ ಮಧ್ಯಭಾಗದಲ್ಲಿದೆ. ಹಿಂದೆ ನಾನು ಶಾಸಕನಾಗೋದಕ್ಕಿಂತ ಮುಂಚೆ ಇಲ್ಲಿ ಸುತ್ತಮುತ್ತಲು ಕಮರ್ಷಿಯಲ್ಲು ಬಿಲ್ಡಿಂಗ್ಸ್ನವರೆಲ್ಲ ಬಂದು ವಾಹನಗಳೆಲ್ಲ ನಿಲ್ಲಿಸೋರು. ಆಮೇಲೆ ಈ ವಾರ್ಡಲ್ಲಿ ಏನು ಡಬ್ರೀಸ್ ಬರ್ತಾಯಿತ್ತು ಅದನ್ನೆಲ್ಲ ತಂದು ಇಲ್ಲಿ ತುಂಬಿಸೋರು. ಆಮೇಲೆ ಮರಗಳೆಲ್ಲ ಟ್ರಿಮ್ ಮಾಡ್ತಾರಲ್ಲ ಅದನ್ನೆಲ್ಲ ಇಲ್ಲಿ ತುಂಬಿಸ್ತಾ ಇದ್ರು. ಆಮೇಲೆ ನಾನು ಶಾಸಕನಾಗಿ ಬಂದ ಮೇಲೆ ಈ ಜಾಗವನ್ನು ನೋಡಿ ಇಲ್ಲೇನಾದರೂ ಬದಲಾವಣೆ ತರಬೇಕು, ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಆಮೇಲೆ ಇಲ್ಲಿ ಇದ್ದಂಥ ಏನು ಡಬ್ರೀಸ್ ಹಾಕ್ತಾಯಿದ್ರು, ಮರಗಳು ಕಟ್ ಮಾಡಿದ್ದು ಹಾಕ್ತಾಯಿದ್ರು, ಮತ್ತು ಪಾರ್ಕಿಂಗ್ ತಂದು ಅನಾಥರ ಇದ್ದಾಗ ಮಾಡ್ತಾಯಿದ್ರು, ಅದನ್ನೆಲ್ಲ ಕೂಡ ತೆಗೆಸ್ವಿ. ಆಮೇಲೆ ಸ್ವಲ್ಪ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಾಗೇ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಆಮೇಲೆ NGOs ಇನ್ವಾಲ್ವ್ ಆದರು. ಆವಾಗ ನಮ್ಮ ಚಂದ್ರಪ್ಪ ಇಲ್ಲಿ ಕಾರ್ಪೊರೇಟರ್ ಆಗಿದ್ದರು, ನಮ್ಮ ಲಕ್ಷ್ಮೀನಾರಾಯಣ್ ಕಮಿಷನರ್ ಆಗಿದ್ದರು. ಆಮೇಲೆ ಪದ್ಮಶ್ರೀ ಅಂತ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಭಾಳ ಆಸಕ್ತಿ ಅವರಿಗೆ. ಮತ್ತು ಅವ್ರ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಉಳಿದಿರ್ತಕ್ಕಂಥ ಸಮಯವನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅವರು ವಿನಿಯೋಗ ಮಾಡ್ತಾರೆ. ಅವ್ರ ಜೊತೆಗೆ ಇನ್ನೂ ನಮ್ಮ RW ಇದೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನು, ಎಲ್ಲ ಬ್ಲ್ಯಾಕಲ್ಲೂ ಇದೆ. ಅವರು ಕೂಡ ಭಾಳಷ್ಟು ನಮಗೆ ಇಲ್ಲಿ ಸಹಕಾರ ಕೊಡ್ತಾರೆ. ಪ್ಲಸ್ ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ಸು, ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಸಹಕಾರ ಕೊಡ್ತಾರೆ ನಮಗೆ. 2018ರಲ್ಲಿ ಕಾರ್ಬನ್ ಮಾಸ್ಟರ್ಸ್ ಅಂತ ಒಂದು ಕಂಪ್ನಿ 4 ಕೋಟಿ ಖರ್ಚು ಮಾಡಿ ಅವರ ಈ ವೆಟ್ ವೇಸ್ಟ್ ಬರುತ್ತಲ್ಲ, ಮನೆಯಲ್ಲಿ ವೆಟ್ ವೇಸ್ಟ್ ಇರುತ್ತಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದರಿಂದ ಗ್ಯಾಸ್ ತಯಾರಿಸುವಂಥದ್ದು ನಾವು ಪ್ರಾರಂಭ ಮಾಡಿದ್ರು. ಆಗ 8 ಟನ್ ಕೆಪಾಸಿಟಿ ಇತ್ತು ಪ್ರತಿದಿನ. ಆಮೇಲೆ ಇವತ್ತು ನಾವು ಉದ್ಘಾಟನೆ ಮಾಡಿದ್ದು ಇನ್ನೂ ಅಡಿಷನಲ್ 5 ಟನ್ನು, ಅಂದರೆ ಒಟ್ಟು ಈಗ 13 ಟನ್ನು ವೆಟ್ ವೇಸ್ಟು ಇವತ್ತು ಇಲ್ಲಿ ಬಳಕೆ ಆಗ್ತಾ ಇದೆ. ಅದರಿಂದ ಗ್ಯಾಸ್ ಉತ್ಪತ್ತಿ ಆಗ್ತಾ ಇದೆ. ಅದನ್ನು ಈಗ ಬೇರೆ ಕಡೆ ಅದನ್ನು ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಕಮರ್ಷಿಯಲ್ ಇದಕ್ಕೆ ಮಾರ್ಕೊಳ್ತಾರೆ. ಪ್ರತಿದಿನ ಬೆಂಗಳೂರಲ್ಲಿ ಕನಿಷ್ಠ 2,500-3,000 ಟನ್ನಷ್ಟು ಹಸಿ ಕಸ ಉತ್ಪಾದನೆ ಆಗುತ್ತೆ. ಅದನ್ನೆಲ್ಲ ತೊಗೊಂಡೋಗಿ ನಾವೇನು ಮಾಡ್ತೀವಿ ಅಂದರೆ ಡಂಪಿಂಗ್ ಯಾರ್ಡ್ಗೆ ಹಾಕ್ತೀವಿ. ಡಂಪಿಂಗ್ ಯಾರ್ಡ್ಗೆ ಹಾಕಿದ್ರೆ ಏನಾಗುತ್ತೆ, ಹಸಿ ಕಸ ಪ್ಲಸ್ ಒಣ ಕಸ ಎರಡೂ ಸೇರಿ ಅಲ್ಲೆಲ್ಲ ಎಲ್ಲೆಲ್ಲಿ ಹಾಕ್ತೀವೋ ಅಲ್ಲೆಲ್ಲ ಕೂಡ ಜನಕ್ಕೆ ಸಮಸ್ಯೆ, ವಾಸನೆ, ಆಮೇಲೆ ಸೊಳ್ಳೆ, ಆಮೇಲೆ ಜಲಮೂಲಗಳಿದೆಯಲ್ಲ, ಜಲಮೂಲಗಳೆಲ್ಲ ಹಾನಿಯಾಗುತ್ತೆ. ಇದಕ್ಕೆಲ್ಲ ಪರಿಹಾರ ವೆಟ್ ವೇಸ್ಟ್ನ 1% ನಮ್ಗೇನು ಬೆಂಗಳೂರಲ್ಲಿ ಕಸ ಬೀಳುತ್ತೆ ಅದರಲ್ಲಿ ಅರ್ಧದಷ್ಟು ವೇಸ್ಟೇ ಇರುತ್ತೆ. ಈ ರೀತಿ ಸದುಪಯೋಗ ಮಾಡಿಕೊಂಡ್ರೆ ಯಾವುದು ಕೂಡ ಸಮಸ್ಯೆ ಇರಲ್ಲ. ನಮ್ಮನ್ನು ನೋಡಿದ್ಮೇಲೆ ಈಗ ನಾನು ಹಿಂದೆ ಕಮಿಷನರ್ಗಳು ಎಲ್ಲ ಹಿಂದೆ ಬಂದಿದ್ರು, ಅವ್ರಿಗೆಲ್ಲ ಹೇಳಿದೆ, ಹೆಸರಲ್ಲಿ ಹೇಳಲ್ಲ, ಇದೇ ರೀತಿ ನೀವು ಬೇರೆ ಕಡೆ ಎಲ್ಲ ಬೆಂಗಳೂರಲ್ಲಿ ಮಾಡಿಸಿ ಅಂತ 4-5-6 ವರ್ಷಕ್ಕೆ ಮುಂಚೆ ಹೇಳಿದೆ. ಆದರೆ ಇತ್ತೀಚೆಗೆ ನಾವು ನೋಡಿದ ಮೇಲೆ ಅವರು ಕೂಡ ಬೇರೆ ಪ್ರಾರಂಭ ಮಾಡಿದ್ದಾರೆ. ಈಗ ಹತ್ತತ್ರ ಈಗ ಇದರಲ್ಲೇ ಕನ್ನಲ್ಲಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮತ್ತು ಇನ್ನೆಲ್ಲಪ್ಪ ಆರೋಹಳ್ಳಿನಲ್ಲಿ 1,000 ಟನ್ದು ಮಾಡ್ತಾ ಇದ್ದಾರೆ. ಆಮೇಲೆ ಚಿಕ್ಕನಾಗಮಂಗಲ 50 ಟನ್ ಈಗಿದೆ, ಇನ್ನೂ ಟೋಟಲ್ 200 ಟನ್ ಆಗುತ್ತೆ. ಪ್ಲಸ್ ಇನ್ನೂ ಸಣ್ಣದಾಗಿ ಒಂದು 50 ಟನ್ದು ಒಂದಷ್ಟು ಕಡೆ ಮಾಡಿದ್ದಾರೆ. ಹತ್ತತ್ರ 1,500 ಅಷ್ಟು ಇನ್ನು ಒಂದು 6 ತಿಂಗಳು ವರ್ಷದಲ್ಲಿ ಹಸಿ ಕಸ ಡಂಪಿಂಗ್ ಯಾರ್ಡ್ಗೆ ಹೋಗಲ್ಲ. ಪೂರ್ತಿ ಇದನ್ನು ಬೆಂಗಳೂರಲ್ಲೆಲ್ಲ ಮಾಡ್ಕೊಂಬಿಟ್ರೆ ಒಂದು 2,000-2,500 ಟನ್ನು ಹಸಿ ಕಸ ಇಲ್ಲೇ ಗ್ಯಾಸ್ ಆಗಿ ಪರಿವರ್ತನೆ ಆಗುತ್ತೆ. ಮತ್ತು ಇದಕ್ಕೆ ಹೋಗಲ್ಲ, ಯಾವುದಕ್ಕೆ ಡಂಪಿಂಗ್ ಯಾರ್ಡ್ಗೆ ಹೋಗಲ್ಲ. ಮತ್ತು ಅದ್ರ ಜೊತೆಗೆ ನಿಮಗೆಲ್ಲ ಈಗ ತೋರಿಸಿದ್ದೀನಿ, ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಈ ಡ್ರೈವೇರ್ಸ್ ಸೆಂಟ್ರ್ ಬೆಂಗಳೂರಲ್ಲೇ ದೊಡ್ಡದಿರ್ತವೆ ಡ್ರೈವೇರ್ಸ್ ಸೆಂಟ್ರ್ ನಮ್ಮಲ್ಲೇ ಇರೋದು. ಇನ್ನು ಬೇರೆ ಎಲ್ಲ ವಾರ್ಡಲ್ಲೂ ಒಂದೊಂದಿದೆ, ಇಲ್ಲಿ ದೊಡ್ಡದಿದೆ. ಪ್ರತಿ ಒಂದು ತಿಂಗಳಿಗೆ 45 ಟನ್ನಷ್ಟು ಡ್ರೈವೇರ್ಸ್ ಸೆಂಟರು ಈ ಕಡೆ ಬರುತ್ತೆ. ಅದರಲ್ಲಿ ಪ್ಲಾಸ್ಟಿಕ್ಕು ಏನೇನು ಅನ್ವಾಂಟೆಡ್ ಇದೆಯೋ ಅದೆಲ್ಲ ಕೂಡ ಬರುತ್ತೆ. ಆಮೇಲೆ ಇಲ್ಲಿ ನಾವು ನಿಂತಿರ್ತಕ್ಕಂಥದ್ದು ಬಿಲ್ಡಿಂಗ್ ಮೆಟೀರಿಯಲ್ಸು, ಆಮೇಲೆ ಫರ್ನಿಚರ್ಸು, ಬಟ್ಟೆ, ಟಾಯ್ಸು, ಮಕ್ಕಳದು, ಆಮೇಲೆ ಬುಕ್ಸು, ಚಪ್ಪಲ್ಸು, ಜನಕ್ಕೆ ಏನೇನು ಬೇಡವೋ ಅದನ್ನೆಲ್ಲ ಕೂಡ ಫೋನ್ ಮಾಡಿದ್ರೆ ಸಾಕು, ಇವರೇ ಹೋಗಿ ಅವ್ರ ಮನೆ ಹತ್ರ ತಂದುಬಿಡ್ತಾರೆ. ತಂದುಬಿಟ್ಟು ಇದನ್ನು ಇಲ್ಲಿ ಇಟ್ಟಿರ್ತಾರೆ. ಯಾರಾದರೂ ಫ್ರೀಯಾಗೂ ಕೊಡ್ತಾರೆ, ಬೇಕಾದ್ರೆ ಸ್ವಲ್ಪ ಚೆನ್ನಾಗಿದ್ರೆ ಕಾಸು ಕೊಟ್ಟು ತೊಗೊಂಡೋಗ್ತಾರೆ ಇಲ್ಲಿ. ಆಮೇಲೆ ಅದಾದಮೇಲೆ ಇನ್ನೊಂದು ತೋರಿಸಿದೆ ನಿಮಗೆ, ಯಾವುದು ಥರ್ಮಾಕೋಲ್ ಎಲ್ಲ ಮೋರಿಗಳಲ್ಲಿ ಬಿಸಾಕೋರು ಅಥವಾ ಇದಕ್ಕೆ ಹಾಕೋರು ಡಂಪಿಂಗ್ ಯಾರ್ಡ್ಗೆ. ನಿಮಗೆ ತೋರಿಸ್ನಲ್ಲ ಥರ್ಮಾಕೋಲ್ನ ಇಲ್ಲೇ ಅದನ್ನು ಪುಡಿ ಮಾಡಿ ಅದನ್ನು ಚಿಕ್ಕ ಒಂದು ಸಾಲಿಡ್ ಮಾಡಿಬಿಡ್ತಾರೆ. ಥರ್ಮಾಕೋಲು ಕೂಡ ಅದೊಂದು ಯೂನಿಟ್ಟು ಮೊದಲಿಂದಲೂ ಕೂಡ ಮಾಡ್ತಾ ಇದೆ.
ಆಮೇಲೆ ಫ್ಲವರ್ಸು ಈಗ ಪಕ್ಕದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ ಅದನ್ನು ಅದೇ ದೇವಸ್ಥಾನ ಮತ್ತು ಬೇರೆ ಬೇರೆ ಕಡೆ ನಮ್ಮಲ್ಲಿ ಮಾರ್ಕೆಟ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಹೂವು ಬರುತ್ತೆ. ಆ ಹೂವು ಎಲ್ಲ ತಂದು ಅದನ್ನು ಕಲರ್ಸು ಇದು ಬಳಸೋದಕ್ಕೆ ಒಂದು ಬೇಕು ಅಂತ ಕೇಳಿದ್ದಾರೆ, NGO ಅವ್ರು ಕೇಳಿದ್ದಾರೆ, ಅವ್ರಿಗೆ ಅದನ್ನು ಕೊಡ್ತಾ ಇದ್ದೀವಿ. ಬಿಲ್ಡಿಂಗ್ ರೆಡಿ ಇದೆ. ಯಾವಾಗಿಂದ ಸರ್? ಯಾವಾಗ ಬೇಕಾದ್ರೂ ತಗೊಳ್ಳಿ ಅಂತ ಹೇಳಿದ್ದೀನಿ. ನಮ್ಮಲ್ಲಿ ಒಂದು ಫಾರ್ಮಾಲಿಟೀಸ್ ಇರುತ್ತಲ್ಲ, ಒಂದು ಅನುಮತಿ ಬೇಕಲ್ಲ, ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಇನ್ಯಾವುದಿದೆಯಮ್ಮ? ಟ್ರೈನಿಂಗ್ ಸೆಂಟರು, ತರಬೇತಿ ಕೇಂದ್ರ ನೋಡಿ, ಆಪೋಸಿಟ್ ಒಂದು ಬಿಲ್ಡಿಂಗು ಅದನ್ನು ಕಟ್ಸ್ಕೊಟ್ಟಿದ್ದೀವಿ. ಅಲ್ಲಿ ಸ್ವಲ್ಪ ಫರ್ನಿಚರ್ಸು ಎಲ್ಲ ಮನೆ ಕೇಳಿದ್ರು, ನನ್ನ ಗ್ರ್ಯಾಂಟ್ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಮುಗೀತಾ ಇದೆ. ಅಲ್ಲಿ ಟ್ರೈನಿಂಗ್ ಏನು ಅಂದರೆ ಕಸ ವಿಲೇವರಿ ಹೇಗೆ ಮಾಡಬೇಕು ಅಂತ, ಕಸದ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಇಲ್ಲಿ ನಾವು ಮಾಡ್ತಾ ಇರೋದ್ರ ಜೊತೆಗೆ ಅವರಿಗೆ ಪ್ರಾಕ್ಟಿಕಲ್ಲು ಇದು ಥಿಯರಿ ಅದನ್ನು ಅವರಿಗೆ ಹೇಳ್ಕೊಡ್ತೀವಿ. ಆಮೇಲೆ ಈ ಸೆಂಟರ್ಗೆ ಬೇಕಾಷ್ಟು ಜನ ಕಾರ್ಪೊರೇಟರ್ಸು, ಬೇರೆ ಬೇರೆ ಕಡೆಯಿಂದ ಶಾಸಕರು ಎಲ್ಲರೂ ಬಂದು ಇದನ್ನೆಲ್ಲ ನೋಡಿಕೊಂಡು ಹೋಗಿದ್ದಾರೆ. ಆಮೇಲೆ ಈ ಸಂಸ್ಥೆಗೆ ಕಾರ್ಬನ್ ಮಾಸ್ಟರ್ಸ್ ಇದೆಯಲ್ಲ, ಜರ್ಮನಿಯಲ್ಲಿ ಪ್ರಶಸ್ತಿ ಕೊಟ್ಟರು. ಜರ್ಮನಿಯವರಿಗೆ ಅವರು ಕಾರ್ಬನ್ ಮಾಸ್ಟರ್ಸ್ ಅವರು ಮತ್ತು ನಮ್ಮ ಪದ್ಮಶ್ರೀ ಅವರು ಮತ್ತು ಸೌಮ್ಯ ರೆಡ್ಡಿ ಮೂವರು ಹೋಗಿ ಜರ್ಮನಲ್ಲಿ ಹೋಗಿ ಪ್ರಶಸ್ತಿ ತಂದು ಆಗಲೇ 7-8 ವರ್ಷ ಆಗೋಯ್ತು. 7-8 ವರ್ಷ ಆಯ್ತಲ್ವ? 7-8 ವರ್ಷ ಆಯಿತು. ಮತ್ತು ಈಗ ನಾವು ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಬೆಂಗಳೂರಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 2 ಕಡೆ 3 ಕಡೆ ಮಾಡ್ಕೊಂಬಿಟ್ರೆ ನಮಗೆ ಕಸದ ಸಮಸ್ಯೆನೇ ಇರಲ್ಲ.